ದೇಶದ 10 ರಾಜ್ಯಗಳಿಗೆ ಹೈ ಅಲರ್ಟ್. ಫೆಬ್ರವರಿಯಲ್ಲಿ ಮಳೆ, ಚಳಿ, ಗಾಳಿ. ಕರ್ನಾಟಕದ ಕಥೆಯೇನು? ನಮಸ್ಕಾರ ವೀಕ್ಷಕರೇ, ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳು ಅಂತಂದ್ರೆ ಚಳಿ ಹೋಗಿ ಬಿಸಿಲು ಮೆಲ್ಲಗೆ ಏರೋದಕ್ಕೆ ಶುರುವಾಗುವ ಸಮಯ ಅಂತಾರೆ. ಇನ್ನೇನು ವಸಂತಕಾಲ ಬಂತು ಅಂತ ನಾವೆಲ್ಲ ಅಂದುಕೊಳ್ಳುವಾಗಲೇ ಹವಾಮಾನ ಇಲಾಖೆ ಒಂದು ಶಾಕಿಂಗ್ ಸುದ್ದಿ ಕೊಟ್ಟಿದೆ. ದೇಶದ ಹವಾಮಾನದಲ್ಲಿ ದಿಢೀರ್ ಬದಲಾವಣೆಯಾಗಿದೆ. ಒಂದು ಕಡೆ ಸಂಜೆಯಾಗ್ತಾ ಇದ್ದಂತೆ ಮೈ ಕೊರೆಯುವ ಚಳಿ, ಇನ್ನೊಂದು ಕಡೆ ಅಕಾಲಿಕ ಮಳೆಯ ಆರ್ಭಟ. ಹೌದು, ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ದೇಶದ ಬರೋಬ್ಬರಿ 10 ರಾಜ್ಯಗಳಿಗೆ ಮಳೆಯ ಅಲರ್ಟ್ ಘೋಷಣೆ ಮಾಡಿದೆ. ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೂ ಹವಾಮಾನದಲ್ಲಿ ಭಾರೀ ಏರುಪೇರಾಗ್ತಾ ಇದೆ. ಹಾಗಾದರೆ ಮಳೆ ಬರುವ ಆ 10 ರಾಜ್ಯಗಳು ಯಾವುವು? ಫೆಬ್ರವರಿ 17ರಿಂದ 1 ವಾರಗಳವರೆಗೆ ಎಲ್ಲೆಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ. ಕರ್ನಾಟಕದಲ್ಲಿ ಮಳೆ ಬರುತ್ತಾ ಅಥವಾ ಬಿಸಿಲು ಇರುತ್ತಾ? ರಾಜಧಾನಿ ದೆಹಲಿಯಲ್ಲಿ ಹವಾಮಾನ ಇಲಾಖೆ ಹೇಳಿದ್ದೇನು? ಈ ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮೂರಲ್ಲಿ ಹವಾಮಾನ ಹೇಗಿದೆ? ಮಳೆ ಇದೆಯಾ, ಬಿಸಿಲಿದೆಯಾ, ಚಳಿ ಇದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನಿಮ್ಮೂರು ಯಾವುದು ಅಂತಲೂ ಕೂಡ, ನಿಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಹವಾಮಾನ ಇದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಇದ್ದಕ್ಕಿದ್ದಂತೆ ಹವಾಮಾನ ಯಾಕೆ ಹೀಗೆ ಬದಲಾಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಇದಕ್ಕೆ ಪ್ರಮುಖ ಕಾರಣ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಥವಾ ಪಶ್ಚಿಮದ ಮಾರುತಗಳಲ್ಲಿನ ಏರುಪೇರು. ಐಎಂಡಿ ನೀಡಿರುವ ಮಾಹಿತಿಯ ಪ್ರಕಾರ ಪಶ್ಚಿಮ ಹಿಮಾಲಯದ ಕಡೆಯಿಂದ ಬೀಸುತ್ತಿರುವ ಮಾರುತಗಳು ಈಗ ಉತ್ತರ ಭಾರತದ ಹವಾಮಾನದ ಮೇಲೆ ನೇರ ಪರಿಣಾಮ ಬೀರ್ತಾ ಇವೆ. ಇದರಿಂದ ಏನಾಗ್ತಾ ಇದೆ ಅಂದರೆ, ಹಿಮಾಲಯದ ತಪ್ಪಲಿನಲ್ಲಿ ಮತ್ತು ಪರ್ವತ ಪ್ರದೇಶಗಳಲ್ಲಿ ಹಿಮಪಾತವಾಗ್ತಾ ಇದೆ. ಈ ಹಿಮಪಾತದ ಪರಿಣಾಮವಾಗಿ ಉತ್ತರ ಭಾರತದ ಬಯಲು ಸೀಮೆಗಳಲ್ಲಿ ತಣ್ಣಗೆಯ ಗಾಳಿ ಬೀಸ್ತಾ ಇರುವುದರ ಜೊತೆಗೆ ಮಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಚಳಿ ಕಡಿಮೆಯಾಯಿತು ಅನ್ನುವಷ್ಟರಲ್ಲೇ ಮತ್ತೆ ಸಂಜೆ ಹೊತ್ತಿಗೆ ಚಳಿ ತನ್ನ ಹಿಡಿತವನ್ನ ಬಿಗಿಗೊಳಿಸ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ, ಪ್ರಕೃತಿ ಮತ್ತೆ ತನ್ನ ರೌದ್ರ ನರ್ತನ ತೋರಿಸೋದಕ್ಕೆ ಸಜ್ಜಾಗಿದೆ. ಈಗ ನಿಮ್ಮ ಕುತೂಹಲ ಪ್ರಶ್ನೆಗೆ ಬರೋಣ. ಹವಾಮಾನ ಇಲಾಖೆ ಗುರುತಿಸಿರುವ ಆ 10 ಪ್ರದೇಶಗಳು ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ, ಪಂಜಾಬ್, ಹರಿಯಾಣ, ಚಂಡೀಗಢ, ರಾಜಸ್ಥಾನ್, ದೆಹಲಿ ಎನ್ಸಿಆರ್, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ದಕ್ಷಿಣ ತಮಿಳುನಾಡು, ಕೇರಳ, ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಕರ್ನಾಟಕ. ಈ ಪಟ್ಟಿಯನ್ನು ಗಮನಿಸಿದ್ರೆ ನಿಮಗೆ ಅರ್ಥವಾಗುತ್ತೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಹವಾಮಾನದಲ್ಲಿ ಭಾರೀ ಬದಲಾವಣೆ ಕಂಡು ಬರ್ತಾ ಇದೆ. ದಿನಾಂಕ ಫೆಬ್ರವರಿ 17, 2026ರಂದು ಅಂತಂದರೆ ನಾಳೆ, ನಾಡಿದ್ದು ಅಂದರೆ ಮುಂದಿನ 1 ವಾರಗಳವರೆಗೆ ಹವಾಮಾನ ಹೆಂಗಿರುತ್ತೆ ಅಂತ ನೋಡೋಣ. ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ಪಂಜಾಬ್, ಹರಿಯಾಣ, ಚಂಡೀಗಢ ಮತ್ತು ರಾಜಸ್ಥಾನದ ಹಲವು ಭಾಗಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ಕೇವಲ ಮಳೆ ಮಾತ್ರವಲ್ಲ, ಉತ್ತರಾಖಂಡ ಮತ್ತು ಹಿಮಾಲಯ ಪ್ರದೇಶಗಳಲ್ಲಿ, ಬೆಟ್ಟಗುಡ್ಡಗಳ ರಾಜ್ಯಗಳಲ್ಲಿ ಮಳೆಯ ಜೊತೆಗೆ ಹಿಮಪಾತವೂ ಆಗುವ ನಿರೀಕ್ಷೆಗಿದೆ. ನೀವು ಪ್ರವಾಸಕ್ಕೇನಾದರೂ ಆ ಕಡೆಗೆ ಪ್ಲಾನ್ ಮಾಡಿದರೆ ಸ್ವಲ್ಪ ಎಚ್ಚರ ವಹಿಸೋದು ಒಳ್ಳೆಯದು. ಪಶ್ಚಿಮದ ಏರುಪೇರಿನಿಂದಾಗಿ ಇಲ್ಲಿನ ಬಯಲು ಪ್ರದೇಶಗಳಲ್ಲಿ ಮಳೆ ಸುರಿಯಲಿದ್ದು, ರೈತರಿಗೂ ಕೂಡ ಇದು ಕಳವಳಕಾರಿ ವಿಷಯವಾಗಿದೆ. ಈಗ ದೇಶದ ರಾಜಧಾನಿ ದೆಹಲಿ ಮತ್ತು ಎನ್ಸಿಆರ್ ಕಡೆ ಬರೋದಾದರೆ, ದೆಹಲಿಯಲ್ಲಿ ಹವಾಮಾನ ವಿಚಿತ್ರವಾಗಿ ವರ್ತಿಸ್ತಾಗಿದೆ. ಮುಂದಿನ 1 ವಾರಗಳವರೆಗೆ ದೆಹಲಿಯಲ್ಲಿ ಏನಾಗಲಿದೆ? ಬೆಳಗಿನ ಜಾವ ದೆಹಲಿಯ ಹಲವು ಕಡೆ ದಟ್ಟವಾದ ಮಂಜು ಕವಿದ ವಾತಾವರಣ ಇರಲಿದೆ. ವಾಹನ ಸವಾರರಿಗೆ ರಸ್ತೆ ಕಾಣದಷ್ಟು ಮಂಜು ಆವರಿಸುವ ಸಾಧ್ಯತೆ ಇದೆ. ಮಧ್ಯಾಹ್ನದಿಂದ ಸಂಜೆಯವರೆಗೂ ಆಕಾಶ ಮೋಡ ಕವಿದ ವಾತಾವರಣ ಇರಲಿದೆ. ಬಿಸಿಲು ಬರುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ತಾಪಮಾನದ ವಿಚಾರಕ್ಕೆ ಬರೋದಾದರೆ, ಗರಿಷ್ಠ ತಾಪಮಾನ 29 ಡಿಗ್ರಿ ಸೆಲ್ಸಿಯಸ್ನಿಂದ 31 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರಬಹುದು. ಇದು ಸಾಮಾನ್ಯಕ್ಕಿಂತ ಸುಮಾರು 3.1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆ ಇದೆ. ಇನ್ನು ಕನಿಷ್ಠ ತಾಪಮಾನ 12ರಿಂದ 14 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರಲಿದೆ. ಅಂದರೆ ಮೈ ಕೊರೆಯುವ ಚಳಿ ಹಾಗೆ ಮುಂದುವರಿಯಲಿದೆ. ಇನ್ನು ಫೆಬ್ರವರಿ 18ರಂದು ಮಳೆ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿ 18ರಂದು ದೆಹಲಿ ನಿವಾಸಿಗಳು ಎಚ್ಚರದಿಂದ ಇರಬೇಕು. ಅಂದರೆ 1 ವಾರಗಳವರೆಗೆ ಬೆಳಗ್ಗೆ ಮಂಜಿರುತ್ತೆ, ಆದರೆ ಮಧ್ಯಾಹ್ನದ ನಂತರ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಬರೀ ಮಳೆಯಷ್ಟೇ ಅಲ್ಲ, ಇದರ ಜೊತೆಗೆ ಬಲವಾದ ಗಾಳಿ ಬೀಸಲಿದೆ. ಗಾಳಿಯ ವೇಗ 30ರಿಂದ 40 ಕಿಲೋಮೀಟರ್ ವೇಗ ಇರುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಗುಡುಗು ಮತ್ತು ಮಿಂಚು ಕೂಡ ಇರಲಿದ್ದು, ಹವಾಮಾನ ಸಂಪೂರ್ಣವಾಗಿ ಬದಲಾಗಲಿದೆ. ಅಂದು ತಾಪಮಾನದಲ್ಲಿ ಅತಿ ಕಡಿಮೆ ತಾಪಮಾನ ದಾಖಲಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಇದು ಉತ್ತರ ಭಾರತದ ಕಥೆಯಾದರೆ, ದಕ್ಷಿಣ ಭಾರತದ ಕಥೆಯೇ ಬೇರೆಯಾಗಿದೆ. ದಕ್ಷಿಣ ರಾಜ್ಯಗಳಾಗಿರುವಂತಹ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದಲ್ಲಿ ವರುಣನ ಅಬ್ಬರ ಇರಲಿದೆ. ಮುಖ್ಯವಾಗಿ ದಕ್ಷಿಣ ತಮಿಳುನಾಡು ಭಾಗದಲ್ಲಿ ಮತ್ತು ಕೇರಳದ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ
ಮುಂದಿನ 1 ವಾರಗಳವರೆಗೆ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹಿಂಗಾರು ಮಳೆಯ ಪ್ರಭಾವ ಇನ್ನೂ ಸಂಪೂರ್ಣವಾಗಿ ಹೋಗಿಲ್ಲ ಎನ್ನುವುದಕ್ಕೆ ಇದು ಒಂದು ಸಾಕ್ಷಿ. ಇದರ ಜೊತೆಗೆ ಬಂಗಾಳ ಕೊಲ್ಲಿಯಲ್ಲಿನ ದ್ವೀಪಗಳಾಗಿರುವ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿಯೂ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ. ಈಗ ಕನ್ನಡಿಗರಿಗೆ ಕಾಡುವ ಪ್ರಶ್ನೆ, ನಮ್ಮ ಕಡೆ ಮಳೆ ಇದೆಯಾ ಅಂತ. ವೀಕ್ಷಕರೇ, ಹವಾಮಾನ ಇಲಾಖೆಯ ವರದಿ ಸದ್ಯಕ್ಕೆ ಕರ್ನಾಟಕದಲ್ಲಿ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ಅಂದರೆ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಕರಾವಳಿ ಬೆಲ್ಟ್ನಲ್ಲಿ ಜಾಸ್ತಿ ಮಳೆಯಾಗುವ ಸಾಧ್ಯತೆ ಇದೆ. ಅದರ ಪಕ್ಕದ ತಮಿಳುನಾಡು ಮತ್ತು ಕೇರಳದಲ್ಲಿ ಮಳೆಯಿದ್ದರೂ ಕರ್ನಾಟಕದಲ್ಲಿ ಒಂಚೂರು ಒಣಹವೆ ಜೊತೆಗೆ ಒಂಚೂರು ಚಳಿ ಮತ್ತು ಮಳೆ ಎರಡೂ ಕೂಡ ಇರಲಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ದಕ್ಷಿಣ ಒಳನಾಡು, ಉತ್ತರ ಒಳನಾಡು ಮತ್ತು ಕರಾವಳಿ ಭಾಗಗಳಲ್ಲಿ ಬಿಸಿಲು ಏರಿಕೆಯಾಗತ್ತೆ. ಬೆಳಗಿನ ಜಾವ ಸ್ವಲ್ಪ ಚಳಿ ಇದ್ದರೂ ಮಧ್ಯಾಹ್ನ ಧಗಧಗ ಬಿಸಿಲು ಹೆಚ್ಚಾಗಲಿದೆ. ಹೀಗಾಗಿ ಕರ್ನಾಟಕದ ಜನತೆಗೆ ಒಂಚೂರು ಮಳೆ, ಒಂಚೂರು ಬಿಸಿಲು ಎರಡೂ ಕೂಡ ಮಿಕ್ಸ್ ಆಗಲಿದೆ. ಇನ್ನು ವೀಕ್ಷಕರೇ, ಹವಾಮಾನ ಹೀಗೆ ಪದೇ ಪದೇ ಬದಲಾಗ್ತಾ ಇರೋದ್ರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚು. ಒಂದು ಕಡೆ ಚಳಿ, ಇನ್ನೊಂದು ಕಡೆ ಮಳೆ, ಮತ್ತೊಂದು ಕಡೆ ಬಿಸಿಲು. ಈ ಮಿಶ್ರಣ ಹವಾಮಾನದಿಂದಾಗಿ ಶೀತ, ಕೆಮ್ಮು, ನೆಗಡಿ, ಜ್ವರ ಬರುವ ಸಾಧ್ಯತೆ ಇದೆ. ಜೊತೆಗೆ ವೈರಲ್ ಇನ್ಫೆಕ್ಷನ್ಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ದೆಹಲಿ, ಪಂಜಾಬ್ ಮತ್ತು ರಾಜಸ್ಥಾನ್ ಭಾಗದಲ್ಲಿರುವವರು ಅಥವಾ ಅಲ್ಲಿ ಪ್ರಯಾಣ ಬೆಳೆಸುವವರು ಸ್ವೆಟರ್, ರೈನ್ಕೋಟ್ ತಗೊಂಡು ಹೋಗೋದು ಒಳ್ಳೆಯದು ಅಂತ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಫೆಬ್ರವರಿ 17ರಿಂದ 1 ವಾರಗಳವರೆಗೆ ದೇಶದ ಹವಾಮಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಲಿದೆ. 10 ರಾಜ್ಯಗಳಲ್ಲಿ ಮಳೆ ಅಲರ್ಟ್ ಇದ್ದರೆ ಕರ್ನಾಟಕ ಮತ್ತು ಕೇರಳ, ತಮಿಳುನಾಡಿನಲ್ಲಿ ಇನ್ನಷ್ಟು ಹಗುರವಾಗಿ ಮಳೆ ಸುರಿದು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾಗಿದೆ. ಈಗ ನಿಮ್ಮೂರಿನಲ್ಲಿ ಹವಾಮಾನ ಹೇಗಿದೆ? ಚಳಿ ಇದೆಯಾ ಅಥವಾ ಸೆಕೆ ಶುರುವಾಗಿದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.